ಹಾಗಿದ್ರೆ ಹೇಗಿತ್ತು ಗೋವಿಂದ ಬಾಬು ಪೂಜಾರಿಯ ನಕಲಿ ಬಿಲ್ ಆಟ? ಇದನ್ನ ಸುಮ್ನೆ ಹೇಳ್ತಾ ಇಲ್ಲ. ಯಡಿಯೂರಪ್ಪನವರು ಆದೇಶವನ್ನ ಕೊಟ್ಟಿದ್ರು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಯಡಿಯೂರಪ್ಪನವರು ಆದೇಶವನ್ನ ಹೊರಡಿಸಿದ್ರು, ಪೂರ್ತಿ ಪ್ರಮಾಣದಲ್ಲಿ ತನಿಖೆಯನ್ನ ಮಾಡಿ ಅದರ ರಿಪೋರ್ಟ್ ಬೇಕು ಅಂತ ಕೇಳಿದ್ರು ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ. ಖಂಡಿತವಾಗ್ಲಿ ಅದರ ಸಾಕ್ಷಿ ಕೂಡ ಇದೆ, ನಮ್ಮ ಬಳಿ ಇದೆ ಆ ಒಂದು ಆದೇಶದ ಪ್ರತಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟವನ್ನ ಒದಗಿಸುವ ಗುತ್ತಿಗೆಯನ್ನ ಪಡೆದಿದ್ದಂತಹ ಇದೇ ಚೆಫ್ ಟಾಕ್ ಸಂಸ್ಥೆಯ ಎಂಡಿ ಗೋವಿಂದ ಬಾಬು ಪೂಜಾರಿ ಅವರು ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಆನಂತರ ತಾವೇ ಆ ರಶೀದಿಯನ್ನ ನೀಡಿ ಸರ್ಕಾರಕ್ಕೆ ನಕಲಿ ಬಿಲ್ ಅನ್ನ ತೋರಿಸ್ತಾ ಇದ್ರು. ಆ ಸಬ್ಸಿಡಿಯನ್ನ ಪಡೆಯೋದಕ್ಕೆ ಈ ಒಂದು ಹಗರಣವನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಈಗ ಆರೋಪ. ಅದರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶಿಸಿ ಕೊಟ್ಟಿರುವಂತಹ ಪತ್ರ ಇದು. ಅಂದಿನ ಸಿಎಂ ಆಗಿದ್ದಂತಹ ಯಡಿಯೂರಪ್ಪನವರು ಆದೇಶಿಸಿದಂತಹ ಪತ್ರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ 174 ಇಂದಿರಾ ಕ್ಯಾಂಟೀನ್ಗಳು ಮತ್ತು 15 ಮೊಬೈಲ್ ಕ್ಯಾಂಟೀನ್ಗಳಲ್ಲಿ ಪ್ರತಿ ತಿಂಗಳು ಸುಮಾರು 62,70,000 ಮಂದಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನ ಪೂರೈಸಲಾಗ್ತದೆ ಅನ್ನುವಂತಹ ಮಾಹಿತಿಯನ್ನ ನೀಡಿ ಅಪಾರ ಮೊತ್ತದ ಸಬ್ಸಿಡಿಯನ್ನ ಪಡಿತಾ ಇರುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ಅಂದ್ರೆ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಮಾಹಿತಿಯನ್ನ ನೀಡಿ ಬಿಲ್ ಅನ್ನ ಪಡೆದುಕೊಳ್ತಾ ಇದ್ರು ಅಂತ ಹೇಳಿ. ಇಂದಿರಾ ಕ್ಯಾಂಟೀನ್ಗಳನ್ನ ನಿರ್ವಹಿಸ್ತಾ ಇರುವಂತಹ ಚೆಫ್ ಟಾಕ್ ಫುಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ರಿವಾರ್ಡ್ ಸಂಸ್ಥೆಗಳು ಪ್ರತಿ ತಿಂಗಳು ಸರಾಸರಿ 6,82,81,373 ಹಣವನ್ನ ಸಬ್ಸಿಡಿ ರೂಪದಲ್ಲಿ ಪಡಿತಾ ಇತ್ತು. ಆದ್ರೆ ಇದರಲ್ಲಿ ಅರ್ಧಕ್ಕರ್ಧ ನಕಲಿ ಬಿಲ್ ಗಳನ್ನ ಕೊಡ್ಲಾಗ್ತಾ ಇತ್ತು. ತಾವೇ ರಶೀದಿಯನ್ನ ಪಡೆದುಕೊಂಡು ನಕಲಿ ಬಿಲ್ ಅನ್ನ ತೋರಿಸ್ತಾ ಇತ್ತು. ಆದ್ರೆ ವಾಸ್ತವವಾಗಿ ಈ ಅಂಕಿ ಅಂಶಗಳು ತಪ್ಪು ಮಾಹಿತಿಯಿಂದ ಕೂಡಿದ್ದು ಅಪಾರ ಪ್ರಮಾಣದ ಸಬ್ಸಿಡಿಯನ್ನ ವಂಚಿಸಲಾಗ್ತಾ ಇದೆ ಅನ್ನುವಂತಹ ದೂರುಗಳು ಬಂದಿರುವ ಹಾಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆ ಈ ಬಗ್ಗೆ ಕೂಡಲೇ ಪರಿಶೀಲನೆಯನ್ನ ನಡೆಸಿ ತನಿಖಾ ವರದಿಯನ್ನ ಸಲ್ಲಿಸಲು ಆದೇಶಿಸಿದೆ ಅಂತ ಹೇಳಿ ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪನವರು ಒಂದು ಆದೇಶವನ್ನ ಹೊರಡಿಸ್ತಾರೆ. ಆ ಆದೇಶದ ಪ್ರತಿ ಕೂಡ ಇದೆ. ಇವತ್ತು ಚೈತ್ರಾ ಕುಂದಾಪುರ ಸಿಸಿಬಿ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗೂ ಇಲ್ಲಿ ಆಗಿರುವಂತಹ ಘಟನೆಗೂ ಈಗ ಸಿಂಕ್ ಆಗ್ತಾ ಇದೆ. ಇದುವರೆಗೂ ಗೋವಿಂದ ಬಾಬು ಪೂಜಾರಿ ಅವರನ್ನ ಆಕೆ ವಂಚಿಸಿದ್ದಾಳೆ. 5 ಕೋಟಿ ಹಣವನ್ನ ಅವರಿಂದ ಪಡೆದುಕೊಂಡು ಅವರಿಗೆ ಹಣವನ್ನು ಹಿಂತಿರುಗಿಸಿಲ್ಲ, ಜೊತೆಗೆ ಅವರಿಗೆ ಹೇಳಿದಂತಹ ಕೆಲಸವನ್ನ ಕೂಡ ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದಷ್ಟೇ ಸುದ್ದಿ. ಆದ್ರೆ ಇವತ್ತು ಆಕೆ ಕೊಡ್ತಾಳಲ್ಲ ಒಂದು ಸ್ಟೇಟ್ಮೆಂಟ್, ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಿಲ್ ಪೆಂಡಿಂಗ್ ಇದೆ, ಹಂಗಾಗಿನೇ ಈ ಷಡ್ಯಂತ್ರವನ್ನ ನನ್ನ ವಿರುದ್ಧ ರೂಪಿಸಲಾಗಿದೆ. ಯಾರೋ ಹೇಳಿರ್ಬಹುದು ಬಹುಶಃ ಈ ಷಡ್ಯಂತ್ರದಲ್ಲಿ ನೀನು ಸಾಥ್ ಕೊಟ್ರೆ ನಿನ್ನ ಬಾಕಿ ಇರುವ ಹಣ ಏನಿದೆ, ಅಂದ್ರೆ ಯಡಿಯೂರಪ್ಪನವರ ಸರ್ಕಾರದ ಕಾಲದಲ್ಲಿ ಆದಂತ ಇದು ತನಿಖೆ ಆದೇಶವನ್ನ ಕೊಟ್ಟಿರುವಂತದ್ದು, ಇದುವರೆಗೂ ಕೂಡ ಅದು ನಡೀತಾನೆ ಇದೆ ತನಿಖೆ. ನಕಲಿ ಬಿಲ್ ಹಗರಣದ ತನಿಖೆ ನಡೀತಾ ಇರುವಂತದ್ದು. ಇದೆಲ್ಲ ಕ್ಲಿಯರ್ ಆಗಬೇಕು. 38 ಕೋಟಿ ಬಾಕಿ ಹಣ ಏನು ಸರ್ಕಾರದಿಂದ ಗೋವಿಂದ ಬಾಬು ಪೂಜಾರಿ ಅವರಿಗೆ ಬರಬೇಕು, ಅದು ಬರಬೇಕು ಅಂತ ಹೇಳಿದ್ರೆ ಚೈತ್ರಾ ಕುಂದಾಪುರ ವಿರುದ್ಧ ನೀನು ಈ ಷಡ್ಯಂತ್ರದಲ್ಲಿ ಶಾಮೀಲಾಗಬೇಕು ಅಂತ ಹೇಳಿ ಯಾರೋ ಹೇಳಿದ್ರ ಅನ್ನುವಂತ ಮಾತುಗಳು ಈಗ ಶುರುವಾಗ್ತಾ ಇರುವಂತದ್ದು. ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಕಾರಣ ಇಷ್ಟೇ, ಆಕೆ ಕೊಟ್ಟಂತಹ ಸ್ಟೇಟ್ಮೆಂಟ್. ಇಲ್ಲಿ 2017ರಿಂದ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟವನ್ನ ಒದಗಿಸುವಂತದ್ದು, ಅಂದ್ರೆ ಬೆಳಗಿನ ತಿಂಡಿ ಆಗಿರಬಹುದು, ಮಧ್ಯಾಹ್ನದ ಊಟ ಆಗಿರಬಹುದು, ರಾತ್ರಿ ಊಟ ಆಗಿರಬಹುದು, ಮೂರನ್ನ ಕೂಡ ಒದಗಿಸುವಂತಹ ಗುತ್ತಿಗೆಯನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ ಹೆಚ್ಚಿನ ಹಣವನ್ನ ಅಂದ್ರೆ ಸಬ್ಸಿಡಿಯನ್ನ ಪಡೆದುಕೊಳ್ತಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗತ್ತೆ. ಅದಾದ ಬಳಿಕ ಯಡಿಯೂರಪ್ಪನವರೇ ತನಿಖೆಗೆ ಆದೇಶಿಸ್ತಾರೆ. ಇನ್ನೂ ಕೂಡ ಆ ತನಿಖೆ ನಡೀತಾ ಇದೆ. ಅದರ ಕಾಪಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಆದ್ರೆ ಇದರ ಮಧ್ಯೆ ಇಂಥದ್ದೊಂದು ಪ್ರಕರಣ ನಡೆದಿದೆ. ಅಂದ್ರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಚೈತ್ರಾ ಕುಂದಾಪುರ ಅಂಡ್ ಟೀಮ್ ವಂಚಿಸಿರುವಂತಹ ಪ್ರಕರಣ. ಈ ಸಂದರ್ಭದಲ್ಲಿ ಈ ವಿಷಯ ಕೂಡ ಹೊರಗಡೆ ಬಂದಿದೆ. ಹಾಗಿದ್ರೆ ನಿಜಕ್ಕೂ ಇದಕ್ಕೂ ಅಂದ್ರೆ ಇಂದಿರಾ ಕ್ಯಾಂಟೀನ್ ನಲ್ಲಿ ನಕಲಿ ಬಿಲ್ ಹಗರಣ ಏನಿತ್ತು ಅದಕ್ಕೂ ಮತ್ತೆ ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣಕ್ಕೂ ಸಂಬಂಧ ಇದೆಯಾ? ಇದೆಲ್ಲವೂ ಕೂಡ ಪೂರ್ಣ ಪ್ರಮಾಣದ ವಿಚಾರಣೆ ನಂತರ ಹೊರಬರಬೇಕಿದೆ. ಯಾಕಂದ್ರೆ ಆಕೆ ಅದೊಂದು ಸ್ಟೇಟ್ಮೆಂಟ್ ಮಾತ್ರ ಕೊಡೋದಿಲ್ಲ, ಮತ್ತೊಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾಳೆ. ಹಾಲ ಸ್ವಾಮೀಜಿ ಅರೆಸ್ಟ್ ಆಗ್ಲಿ, ದೊಡ್ಡವರ ಹೆಸರೆಲ್ಲ ಬಯಲಿಗೆ ಬರುತ್ತೆ, ಅರೆಸ್ಟ್ ಆದ್ಮೇಲೆ ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿ. ನೀವೇ ಇದರಲ್ಲಿ ಏವನ್ ಆರೋಪಿ ಅಲ್ವಾ ಅಂತ ಕೇಳಿದಾಗ್ಲೂ ಕೂಡ ಆಕೆ ಹೇಳೋದು ಒಂದೇ, ಆಗಿದ್ರೂ ಪರವಾಗಿಲ್ಲ ಇದರಲ್ಲಿರುವಂತಹ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಸ್ವಾಮೀಜಿ ಅರೆಸ್ಟ್ ಆಗಬೇಕು ಅಂತ.